ಚಾರು. ನಾನು ಹೇಳ್ತಿರೋದೆಲ್ಲ ನಿಜನೇ. ಆದ್ರೆ ನೀನ್ ಯಾಕೋ ಅದನ್ನ ನಂಬ್ತಾನೆ ಇಲ್ಲ. ಅವರು ಹಾಗೆ ಹೇಳಲಿಲ್ಲ ಅಂತ ನಿನಗೆ ತೋರ್ಸೋದಕ್ಕೆ ನನ್ನ ಹತ್ರ ಯಾವ ಆಧಾರನೂ ಇಲ್ಲ. ನೀನು ಯಾವ ಕಾರಣಕ್ಕೆ ಕೇಸ್ನ ಹಾಕ್ತೆ ಅಂತ ನನ್ನ ಹತ್ರ ಹೇಳು. ನಾನು ಅದನ್ನ ಪೂರೈಸ್ತೀನಿ, ಖಂಡಿತವಾಗ್ಲೂ ಪೂರೈಸ್ತೀನಿ. ಹೇಳು ಚಾರು, ದಯವಿಟ್ಟು ಚಾರು, ನಿಮ್ ದೊಡ್ಡಪ್ಪನ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೋಮ್ಮ. ಕೇಸ್ ವಾಪಸ್ ತಗೋ ಚಾರು, ಕೇಸ್ ವಾಪಸ್ ತಗೋಮ್ಮ. ಹಾಗಿದ್ರೆ ನಾನು ಹೇಳಿದ್ನ ಮಾಡ್ತೀಯಾ? ಮಾಡ್ತೀನಮ್ಮ, ಖಂಡಿತ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳು, ಏನ್ ಮಾಡ್ಬೇಕು ಹೇಳು. ಸರಿ, ನಾನು ಹೇಳೋದನ್ನ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋಬೇಕು. ಏಯ್ ಚಾರು, ಏನು ಹೇಳೋದ್ ಬೇಡ್ವಾ? ರಾಜಿ, ನೀನ್ ಸುಮ್ನೆ ಇರು. ಚಾರು, ಹೇಳೋದ್ ಬೇಡ್ವಾ? ನೀನ್ ಹೇಳು, ನಾನ್ ಮಾಡ್ತೀನಿ. ನೀನ್ ಹೇಳು. ಆ ದಿಕ್ಕಿಲ್ದಿರೋ ಆದ್ಯಾನ, ನನ್ನ ದಿಕ್ಕು ಬಿಟ್ಟಿರೋ ನನ್ನ ಗಂಡನ್ನ ಮುಂದೆ ನಿಂತು ಇಬ್ರು ಒಂದು ಮಾಡಕ್ಕೆ ಪ್ರಯತ್ನ ಪಟ್ಟಿರೋದಕ್ಕೆ ನೀನು ನಿನ್ನ ಗಂಡನ್ನ ನನ್ನ ಹತ್ರ ಕರ್ಕೊಂಡ್ ಬಂದು ಕ್ಷಮಾಪಣೆ ಕೇಳಿಸ್ತೀನಿ ಅಂತ ಆಣೆ ಮಾಡಿ ಮಾತು ಕೊಟ್ರೇನೆ ಇಲ್ಲೋಡು, ಈಗ್ಲೇ ಈ ಕ್ಷಣನೇ ಸ್ಟೇಷನ್ಗೆ ಫೋನ್ ಮಾಡಿ ಕೇಸ್ನ ನಾನು ವಾಪಸ್ ತಗೋತೀನಿ. ಏನೇ ಬೊಗಳ್ದೆ? ಅಯ್ಯೋ ರಾಜಿ ಸುಮ್ನೆ ರಾಜಿ. ಅಮ್ಮ ಸುಮ್ನೆ ರಮ್ಮ, ಇವಳು ಹಲ್ಲು ಉದುರ್ಸ್ಬಿಡ್ತೀನಿ. ಎಲ್ಲಿ ಉದುರ್ಸೆ ನೋಡೋಣ. ಏಯ್, ಬಾಯ್ ಮುಚ್ಚಿ. ನಮ್ಮಪ್ಪನ್ ಕಾಲ್ ಉಗ್ರಿಗೂ ಕೂಡ ಸಮ ಇಲ್ಲ ಕಣೆ ನೀನು. ನಿನಗೆ ಅವ್ರು ಬಂದು ಕ್ಷಮಾಪಣೆ ಕೇಳ್ಬೇಕಾ? ಇಲ್ಲಿ ನೋಡಮ್ಮ, ಮರ್ಯಾದೆಯಿಂದ ಮಾತಾಡೋ. ಏಯ್, ಏನ್ ಮರ್ಯಾದೆ? ಅದು ನಿನ್ ಮಗಳಿಗೂ ಇಲ್ಲ, ನೀನು ಕೂಡ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಅದು ನಿಮ್ಗೂ ಸಿಗಲ್ಲ. ಏನೇ ಕ್ಷಮಾಪಣೆ ಕೇಳೋದಕ್ಕೆ ನಮ್ಮಪ್ಪ ಏನ್ ತಪ್ಪು ಮಾಡಿದ್ದಾರೆ? ಏನ್ ತಪ್ಪು ಮಾಡಿದ್ದಾರೆ? ಅಷ್ಟಕ್ಕೂ ತಪ್ಪು ಮಾಡಿರೋದು ನೀನು. ಮೋಸ ಮಾಡಿ ನಮ್ಮ ಮಾವನ ಮದ್ವೆ ಮಾಡ್ಕೊಂಡಿರೋದು ಕೂಡ ನೀನು.